ವಿಧಾನಸೌಧದಲ್ಲಿ ಪುಸ್ತಕ ಮೇಳಕ್ಕೆ ಪೊಲೀಸರು ಹೈರಾಣಾಗಿ ಹೋಗಿದ್ದಾರೆ. ವಿಧಾನಸೌಧದಲ್ಲಿ ಒಂದು ಕಡೆ ಪುಸ್ತಕ ಮೇಳ ನಡೀತಾ ಇದ್ರೆ ಪೊಲೀಸರಿಗೆ ಇದೇ ದೊಡ್ಡ ತಲೆನೋವಾಗಿದೆ. ರಾಜ್ಯ ಸರ್ಕಾರ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಿದೆ. ಪುಸ್ತಕ ಮೇಳಕ್ಕೆ ವಿಧಾನಸೌಧಕ್ಕೆ ಜನರಿಗೆ ಬರೋದಕ್ಕೋಸ್ಕರ ಮುಕ್ತವಾದಂಥ ಪ್ರವೇಶವನ್ನು ನೀಡಿಬಿಟ್ಟಿದೆ. ಆಧಾರ್ ಕಾರ್ಡ್ ತೋರಿಸಿ ಪ್ರವೇಶಕ್ಕೆ ಜನರಿಗೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ನಕಲಿ ಆಧಾರ್ ತೋರಿಸಿ ಯಾರಾದರೂ ಒಳಗೆ ಹೋದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಬಜೆಟ್ ಅಧಿವೇಶನ ಹಿನ್ನೆಲೆ ಭದ್ರತೆಯನ್ನು ಹೆಚ್ಚು ಮಾಡಬೇಕಾಗತ್ತೆ. ಭದ್ರತೆಯನ್ನು ಈಗಾಗಲೇ ಕೈಗೊಳ್ಳುವಂಥ ಸವಾಲು ಪೊಲೀಸರ ಮುಂದೆ ಇದೆ. ಸಾರ್ವಜನಿಕರಿಗೆ ಎಂಟ್ರಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಭದ್ರತೆ ತಲೆನೋವಾಗಿದೆ ಪೊಲೀಸರಿಗೆ. ನೋಡ್ತಾ ಇದ್ದೀವಿ, ಒಂದು ಕಡೆ ಪುಸ್ತಕ ಮೇಳಕ್ಕೆ ಸಾಲು ಜನ ಬರ್ತಾ ಇದ್ದಾರೆ. ಜನರನ್ನು ನಿಯಂತ್ರಿಸೋಕ್ಕೆ ಪೊಲೀಸರು ಹೈರಾಣಾಗಿ ಹೋಗಿದ್ದಾರೆ. ಯಾರಾದರೂ ಆಧಾರ್ ಕಾರ್ಡ್ ಡೂಪ್ಲಿಕೇಟನ್ನು ತೋರಿಸಿದ್ರೆ ಏನು ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಕಾಡ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರು, ನಾಳೆಯಿಂದ ಬಜೆಟ್ ಅಧಿವೇಶನ ಆರಂಭ ಆಗತ್ತೆ. ಪೊಲೀಸರಿಗೆ ಈಗ ಭದ್ರತೆಯದ್ದೇ ದೊಡ್ಡ ತಲೆನೋವು. ಖಂಡಿತವಾಗಿಯೂ ಮಧು, ಏನು ಈ ಒಂದು ಈಗಾಗಲೇ ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಒಂದು ಆಯೋಜನೆಗೊಂಡಿರುವಂತಹದ್ದು. ಈಗ ಈ ಪುಸ್ತಕ ಮೇಳಕ್ಕೆ ಸಾಕಷ್ಟು ಜನ ಸಾರ್ವಜನಿಕರು ಬರ್ತಾ ಇರುವಂತಹದ್ದು. ಭದ್ರತೆಗಾಗಿ ಏನು ಆಧಾರ್ ಕಾರ್ಡ್ ಅನ್ನ ಮಾತ್ರ ತೋರಿಸಿ ಒಳಗಡೆ ಬಿಡುವಂತಹ ಒಂದು ಪ್ರಕ್ರಿಯೆಗೆ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಸರ್ಕಾರ ಕೂಡ ಈ ವಿಚಾರಕ್ಕಾಗಿ ಅನುಮತಿ ಕೂಡ ಕೊಟ್ಟಿತ್ತು. ಆದ್ರೆ ಈಗ ಪೊಲೀಸರಿಗೆ ಸವಾಲಾಗಿರುವಂತಹದ್ದು ಕೇವಲ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಒಳಗಡೆ ಹೋದ್ರೆ ಮತ್ತೆ ಅಲ್ಲಿ ಭದ್ರತಾ ಆತಂಕ ಕೂಡ ಮೂಡಿರುವಂತಹದ್ದು. ನಕಲಿ ಆಧಾರ್ ಕಾರ್ಡ್ ಏನಾದ್ರೂ ತೋರಿಸಿ ಒಳಗಡೆ ಹೋದ್ರೆ ಅಲ್ಲಿ ಆತಂಕ ಉಂಟಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಸಾಕಷ್ಟು ಜನ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಅನ್ನುವಂತಹ ವಿಚಾರವಾಗಿ ಕೂಡ ಸಾಕಷ್ಟು ಕನ್ಫ್ಯೂಷನ್ ಆಗುತ್ತೆ. ಹೀಗಾಗಿ ಹೆಚ್ಚಿನ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸ್ಥಳೀಯ ಡಿಸಿಪಿಗಳಿಗೆ ಏನು ಹಿರಿಯ ಅಧಿಕಾರಿಗಳು ಸೂಚನೆ ಕೂಡ ನೀಡಿರುವಂತಹದ್ದು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಹೆಚ್ಚಿನ ಜನ ಬರ್ತಾ ಇರೋದ್ರಿಂದ ಸಾಕಷ್ಟು ಒಂದು ಆತಂಕದ ನಡುವೆ ಸಾಕಷ್ಟು ಭದ್ರತೆಯನ್ನ ಒದಗಿಸಿರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.